ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏರೋವಳ್ಳಿ ವಾರ್ಡ್ ನಂಬರ್ 14 ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಸ್ಟಿ ಸೋಮಶೇಖರ್ ಗೌಡರ ಸಮ್ಮುಖದಲ್ಲಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಲೋಕೇಶ್ ಗೌಡ್ರು ಅಧ್ಯಕ್ಷರು ಏರೋವಳ್ಳಿ ವಾರ್ಡ್ ಮತ್ತು ಶೋಭಾ ಶ್ರೀನಿವಾಸ್ ಜಿಬಿಎ ಆಕಾಂಕ್ಷಿ ಏರೋವಳ್ಳಿ ವಾರ್ಡ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಆತ್ಮೀಯರು ಅಧ್ಯಕ್ಷರಾದಂಥ ಲೋಕೇಶ್ ರವರು, ನಮ್ಮ ಜಿಬಿಎ ಅಭ್ಯರ್ಥಿಗಳಾದಂಥ ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿಯವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀಧರ್ ಅವರು, ಮಹಿಳಾ ಅಧ್ಯಕ್ಷರು ಶಮಂತ ಅವರು ಮತ್ತು ಎಲ್ಲ ಮಹಿಳಾ ಟೀಮ್ಗಳು ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ. ನಮ್ಮ ಲೋಕಿ ಆರೋಗ್ಯ ತಪಾಸಣೆ ಚೆನ್ನಾಗಿದ್ರೆ ಈ ವಾರ್ಡ್ ಆರೋಗ್ಯ ತಪಾಸಣೆ ಚೆನ್ನಾಗಿತ್ತು. ಅವ್ರು ಸ್ವಲ್ಪ BP ರೈಸ್ ಆದರೆ ಬೇರೆ ಬೇರೆ ರೈಸ್ ಆಗ್ತಾ ಇರ್ತದೆ. ಈಗ BP ಕಮ್ಮಿ ಆಗಿದೆ, ಕೋಪನೂ ಕಮ್ಮಿ ಆಗಿದೆ, ಎಲ್ಲ ಕಮ್ಮಿ ಆಗಿದೆ, ಹುಮ್ಮಸ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ಭಾಗದ ಜನರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕು, ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು, LED ಬಲ್ಬ್ನ ಹಾಕಿಸ್ಕೊಡ್ಬೇಕು, ಸರಿಯಾಗಿ ಕಸ ವಿಲೇವಾರಿ ಆಗಬೇಕು, ಕುಡಿಯುವ ನೀರು ಶಾಶ್ವತವಾಗಿ ಆಗಬೇಕು. ಹಿಂಗೆ ಅನೇಕ ಯೋಜನೆಗಳನ್ನು ಅವನು ತಲೆಯಲ್ಲಿ ಇಟ್ಕೊಂಡು ಬಹಳ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಇವತ್ತು ಆರೋಗ್ಯ ತಪಾಸಣೆ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡಿ ಅನೇಕ ಆತ್ಮೀಯರು ರಕ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇದು ಏರೋವಳ್ಳಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹಳಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ. ಶಾಶ್ವತ ಪರಿಹಾರವನ್ನು ಕೂಡ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಉದ್ದೇಶಿತ ರೋಡ್ ಆಗಿರಲಿಲ್ಲ, ಅದನ್ನು ಪಾರ್ಕ್ ರೋಡು ಮತ್ತು ರಸ್ತೆಯನ್ನ ಮಾಡ್ತಕ್ಕಂಥ ಅದಕ್ಕೆ ಕೂಡ ಈಗ ಆಲ್ರೆಡಿ ಸುಮಾರು 40 ಕೋಟಿ ಅನುದಾನದಲ್ಲಿ ಗೌರಟ್ಟಿಯಿಂದ ನಮ್ಮ ಕ್ಷೇತ್ರ ಸುಂಕದಗಡ್ಡೆ ತನಕ ಈಗ ಆ ಕೆಲಸನೂ ಕೂಡ ಸ್ಟಾರ್ಟ್ ಆಗಿದೆ. ಮೇನ್ ರೋಡು ವೈಟ್ ಟಾಪಿಂಗ್ ಕೂಡ ರೆಕಮೆಂಡ್ ಮಾಡಿದ್ದೇನೆ. ಯಾಕೆಂದ್ರೆ ವೈಟ್ ಟಾಪಿಂಗ್ ಒಂದ್ಸರಿ ಮಾಡಿದ್ರೆ 12 ವರ್ಷ ರೋಡು ಕಾಂಕ್ರೀಟ್ ರೋಡ್ ಚೆನ್ನಾಗಿರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಬಹಳ ದಿವಸದಿಂದ ನಾಗರಹೊಳೆ ಸುತ್ತಮುತ್ತ ಡಾಂಬರೀಕರಣ ಆಗಿರಲಿಲ್ಲ. ಈಗ ಹೆಚ್ಚು ಕಡಿಮೆ ಅದು ಕೂಡ ಆಗಿದೆ. LED ಬಲ್ಬ್ನ ಹೊಸದಾಗಿ ಎಲ್ಲ ಏರಿಯಾದಲ್ಲಿ ಆಗ್ತಕ್ಕಂಥದ್ದಕ್ಕೂ ಕೂಡ ಚಾಲನೆಯನ್ನ ಮಾಡಿದ್ದೇವೆ. ಈ ಕಾವೇರಿ 5th ಸ್ಟೇಜ್ ಬಂದಾದ್ಮೇಲೆ ಕಾವೇರಿ ನೀರನ್ನ ಕೊಡ್ತಕ್ಕಂಥದ್ದಕ್ಕೆ 2 ದಿವಸಕ್ಕೆ ಒಂದ್ಸಾರಿ ಕೊಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೂ ಕೂಡ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಡಾಂಬರೀಕರಣ ಆಗಲಿಲ್ಲ ಅಲ್ಲೆಲ್ಲ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಕೂಡ ಚಾಲನೆಯನ್ನ ಮಾಡಿದ್ದೇವೆ. ಈ ಲಾಸ್ಟ್ 10-15 ದಿವಸದಲ್ಲಿ ಇನ್ನು ಮುಖ್ಯಮಂತ್ರಿಗಳು ಸುಮಾರು 3 ಕೋಟಿ ಅನುದಾನವನ್ನ ನಮ್ಮ ವಾರ್ಡಿಗೆ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಆಗಿ ಇನ್ನೊಂದು 2-3 ಸಲ ವರ್ಕ್ ಕೂಡ ಆಗ್ತದೆ. ರಾಜಕಾಲುವೆ ಡ್ಯಾಮೇಜ್ ಆಗ್ತಾ ಇತ್ತು, ಇತ್ತೀಚೆಗೆ ಡ್ಯಾಮೇಜು ಕಮ್ಮಿ ಆಗಿದೆ. ಸುಮಾರು 232 ಕೋಟಿ ಅನುದಾನವನ್ನು ಕೂಡ ಈ ಸರ್ಕಾರ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಕೆಲಸ ನಡೀತಾ ಇದೆ. ಎಲ್ಲೆಲ್ಲಿ ರಾಜಕಾಲುವೆ ಡ್ಯಾಮೇಜ್ ಆಗ್ತಿತ್ತು ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಈ ಕಡೆ ಬರ್ತಕ್ಕಂಥದಕ್ಕೆ ಇಲ್ಲಿ ಮಧ್ಯ ತೋಟ ಅದೆಲ್ಲ ಸ್ವಲ್ಪ ಅಡಚಣೆ ಇತ್ತು.
ಆ ಮಾಲೀಕರಿಗೂ ನಾನು 3-4 ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ನೀವು ಸ್ವಲ್ಪ ಒಂದು 10 ಅಡಿ ಆ ಕಡೆ ಈ ಕಡೆ ಬಿಟ್ರೆ ನಮ್ಮ ಈ ಕಡೆ ಭಾಗದಲ್ಲಿ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತದೆ. ನಿಮ್ಗೆ ಸರ್ಕಾರದ TDR ಏನಿರ್ತದೆ ಅದನ್ನ ಕೊಡಿಸ್ತೀನಿ ಅಂತಕ್ಕಂಥದ್ದನ್ನು ಕೂಡ ಆ ಮಾಲೀಕರಿಗೆ ನಾನು ಮನದಟ್ಟು ಮಾಡಿಕೊಟ್ಟಿದ್ದೇನೆ. ನಮ್ಮ ಅಂಜನ್ ಕುಮಾರ್ ಇಲ್ಲೇ ಇದ್ದಾರೆ, ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅದೊಂದಾದ್ರೆ ಈ ಭಾಗಕ್ಕೆ ಆ ಕಡೆ 5 ಅಡಿ ಈ ಕಡೆ 5 ಅಡಿ ಬಿಟ್ರೆ ಇದರಿಂದ ರೋಡಿಂದ ಮಾಗಡಿ ರೋಡಿಂದ ನಾಗರಹೊಳೆಗೆ ಈಜೆಗೆ ಹೋಗ್ತಕ್ಕಂಥದ್ದಕ್ಕಾಗ್ತದೆ. ನಾಳೆ ಸಭೆ ಮಾಡ್ತಾರೆ. ಕಾರ್ಪೊರೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಹೇಳಿದ್ದೇನೆ, ಅವರಿಗೆ TDR ಕೊಡ್ತೀರಾ, ಬೇರೆ ಆಲ್ಟರ್ನೇಟ್ ಕೊಡ್ತೀರಾ, ಅಂದರೆ ಫೈನಾನ್ಸ್ ಕೊಡ್ತೀರಾ, ಅದನ್ನೆಲ್ಲ ಕೂಡ ಸರ್ವೆ ಮಾಡಿ ಆ ಮಾಲೀಕರಿಗೆ ತಾವು ಹೇಳ್ಬೇಕಾಗ್ತದೆ. ತಾವು ಹೇಳಾದ್ಮೇಲೆ ಮಾಲೀಕರನ್ನ ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಅದಾದ್ರೆ ಈ ಭಾಗ ರೋಡು ಕೂಡ ಪರ್ಮನೆಂಟ್ ಆಗ್ತದೆ, ಯಾವುದೋ ಅಡಚಣೆ ಕೂಡ ಇರೋದಿಲ್ಲ. ಈ ಭಾಗ ಸಂಪೂರ್ಣ ಡೆವಲಪ್ಮೆಂಟ್ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅದೆಲ್ಲವನ್ನ ಕೂಡ ಲೋಕೇಶ್ ಅವರು ಗಮನ ತಂದಿದ್ದಾರೆ. ಇದು ಡೆವಲಪ್ಮೆಂಟ್ ಒಂದೇ ಇಲ್ಲ, ನಾವು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ. ವಾರ್ಡಿನಲ್ಲಿ ಒಂದು ದೊಡ್ಡ ಆರೋಗ್ಯ ತಪಾಸಣೆಯ ಒಂದು ಶಿಬಿರವನ್ನ ಏರ್ಪಾಡು ಮಾಡಿ ಕಾರ್ಯಕ್ರಮಕ್ಕೆ ನಮ್ಮ ಸೋಮಶೇಖರ್ ಗೌಡರು ಶಾಸಕರು, ಜನಪ್ರಿಯ ಶಾಸಕರು ಬಂದ್ರು. ಹೆಚ್ಚಿಗೆ ಅವರು ಮಾಡಿದಂತ ಕೆಲಸಗಳನ್ನ ಅವರು ತಮ್ಮನ್ ತಾವು ಹೊಳ್ಕೊಳಕ್ ಹೋಗಲ್ಲ. ಆದ್ರೂ ಕೂಡ ಕೆಲವರು ಹೇಳಿದ ಮಾತುಗಳನ್ನು ಮಾತ್ರ ಅವರು ನೆನಪಿಸ್ತಾರೆ. ಸುಮಾರು ಈ 2 ತಿಂಗಳಿಂದ ಈಚೆಗೆ 1 ತಿಂಗಳಲ್ಲಿ 3-4 ಕಾರ್ಯಕ್ರಮಗಳ ತರ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಡೆದಿದೆ. ಅದರಲ್ಲೂ ಏರವಳ್ಳಿ ವಾರ್ಡ್ ಅಲ್ಲಿ ನಮ್ಮ ಏನು ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ಬಂಧುಗಳು, ಅಣ್ತಮ್ಮಂದಿರು, ಎಲ್ಲಾ ಘಟಕದ ಈ ಕಾಂಗ್ರೆಸ್ ಪಕ್ಷದ ಎಲ್ಲಾ ಘಟಕದ ಅಧ್ಯಕ್ಷರುಗಳು, ನಮ್ಮ ವಾರ್ಡು ಮತ್ತೆ ಬ್ಲಾಕ್ ನ ಅಧ್ಯಕ್ಷರುಗಳು ಇರ್ಬೋದು, ಎಲ್ಲಾ ಪದಾಧಿಕಾರಿಗಳು ಕೂಡ ಸ್ಪಂದಿಸಿದಂತಹ ರೀತಿ ಆ SIR ನ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಮನೆಯೂ ಬಿಡದಂಗೆ ಪ್ರತಿ ಮನೆಯಲ್ಲಿ ಏನಿದೆ ಎಲ್ರಿಗೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡೋದ್ ಸಹಾಯ ಮಾಡೋದ್ರ ಮೂಲಕ ಎಲ್ಲಾನು ಮಾಡಿ ಭಾರ ಅದ್ಭುತವಾಗಿ ಅದನ್ನ ಮುಗಿಸಿದ್ರು. ತಂಗಾಲೆ ಕಾರ್ಯಕ್ರಮನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಮತ್ತೆ ಇವತ್ತು ಹೆಚ್ಚು ಕಡಿಮೆ ಏರವಳ್ಳಿ ವಾರ್ಡಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀರಾ ಕಡಿಮೆ ಮಾಡಿರುವಂತಹ ಕೆಲವು ಮೇಂಟೆನೆನ್ಸ್ ಮಾಡೋವು ಇರ್ಬೋದು, ಆದ್ರೆ ಅಂತ ತೀರಾ ಹಾಳಾಗಿರುವಂತಹ ಯಾವ ವ್ಯವಸ್ಥೆನೂ ಏರವಳ್ಳಿ ವಾರ್ಡಲ್ಲಿ ಇಲ್ಲ. ಸೋಮಶೇಖರ್ ಗೌಡ್ರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಗಳು ಇವತ್ತು ಎಲ್ರೂ ಅವರನ್ನ ಮೆಚ್ಚಿ ಒಂದು ತಂಡವಾಗಿ ಎಲ್ಲಾ ಪಕ್ಷದವರನ್ನು ಕೂಡ ಬಂದು ಇಲ್ಲಿ ಏನು ನಮ್ಮ ಕಾಂಗ್ರೆಸ್ ಇವತ್ತು ಸೋಮಶೇಖರ್ ಅವರ ಜೊತೆಯಲ್ಲಿ ಸೇರ್ಕೊಂಡು ನಾವು ನಿಮ್ ಜೊತೆನಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏರವಳ್ಳಿ ವಾರ್ಡ್ಗೆ ಒಬ್ಬ ಒಳ್ಳೆ ಅಧ್ಯಕ್ಷರನ್ನು ಕೊಟ್ಟವ್ರೆ. ಅವರು ಕೂಡ ಬಹಳ ಆಕ್ಟಿವ್ ಆಗಿ ಇವತ್ತು ಎಲ್ಲಾ ಯೋಜನೆಗಳನ್ನ, ಉತ್ತಮವಾದಂತಹ ಯೋಜನೆಗಳನ್ನ ರೂಪಿಸ್ತಾ ಎಲ್ಲಾ ಕೆಲಸಗಳನ್ನ ಜೊತೆಲಿ ತಗೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಏನೋ ನಮ್ಮ ಏರವಳ್ಳಿ ವಾರ್ಡ್ ಮೇಲೆ ಎಲ್ಲರಿಗೂ ಬಹಳ ಪ್ರೀತಿ, ಚೆನ್ನಾಗಿ ನಮ್ಮನ್ನೆಲ್ಲಾನು ಏನ್ ಮಾಡ್ಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಮಾಡ್ತಾವ್ರೆ. ಮತ್ತೆ ಯಾವುದೇ ನಮ್ಮ ಬಂಧುಗಳು ಏರವಳ್ಳಿನಲ್ಲಿ ನಾವು ಬಂದಾಗ ನಮ್ಗೆ ಕೆಲವರು ಹೊಸಬರು ಇರ್ಬೋದು, ಹಂಗಂತ ಏನೂ ಮುಜುಗರ ಬೇಡ. ಏನಾದ್ರು ನಮ್ಮ ಅಧ್ಯಕ್ಷರ ಕೈಲಿ ಅವ್ರಿಗೆ ನಿಮ್ಮ ಸಮಸ್ಯೆಗಳನ್ನಾಗ್ಲಿ ಏನಾದ್ರು ತಲುಪಿಸಿದ್ರೆ ಅಥವಾ ನಮಗ್ ತಲುಪಿಸಿದ್ರೆ ನಾವು ಕೂಡ ಅವರನ್ನ ಜೊತೆಗೆ ಇಟ್ಕೊಂಡು ನಾವು ತಲುಪಿಸಿ ಎಲ್ರಿಗೂ ಕೂಡ ಒಳ್ಳೇದಾಗ್ಬೇಕು. ನಾವು ಬಂದಿರೋದು ಜನ ಪರ ಕೆಲ್ಸಗಳಿಗೇನೆ, ನಾವಿಲ್ಲೇನೋ ದುಡ್ಡು ಮಾಡ್ಬೇಕು ಅಂತಾಗ್ಲಿ ಅಥವಾ ಇನ್ನೊಂದು ಮಾಡ್ಬೇಕು ಅಂತಾಗ್ಲಿ ನಾವು ಬಂದಂತ ಅವರೆಲ್ಲ ರಾಜಕಾರಣಕ್ಕೆ. ನಾನು ಹಿಂದೆ 2000ನೇ ಇಸ್ವಿಗೂ ಕೂಡ ನಾನು ಏರವಳ್ಳಿ ಪಂಚಾಯತಿ ಚೇರ್ಮನ್ ಆಗಿದ್ದೆ. ನಾನು ಹೇಳಿದೆ ಸೋಮಶೇಖರ್ ಗೌಡ್ರಿಗೆ, ಅಣ್ಣ ನನಗೆ ಅಂದ್ರಲ್ಲಿ ದೊಡ್ಡಬಿದರ್ಕಲ್ಲಿಂದ ನೀವು ಏರವಳ್ಳಿ ವಾರ್ಡರು ನನ್ಗೆ ಎಲ್ಲಾದ್ರೂ ಕೊಡಿ, ಬ್ಯಾಟರಳ್ಳಿ ವಾರ್ಡ್ಗೆ ಯಾವ ವಾರ್ಡಲ್ಲಾದ್ರೂ ನಾನು ಸ್ಪರ್ಧೆಯನ್ನ ಮಾಡ್ತೀನಿ. ಯಾಕೆಂದ್ರೆ ನನ್ಗೆ ಅಷ್ಟು ನಾವು ಕೆಲಸ ಮಾಡಿದಾಗ ಕೂಡ ಯಾವುದೇ ಒಂದು ಕೆಟ್ಟ ಹೆಸರನ್ನ ನಾವು ತಗೊಂಡಂತವ್ರು ಅಲ್ಲ. ಹಾಗಾಗಿ ಏರವಳ್ಳಿ ವಾರ್ಡನ್ನು ಕೂಡ ಅದೇ ಹೆಸರನ್ನು ನಾನು ಉಳಿಸ್ಕೊತೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಅಪ್ಪಿತಪ್ಪಿ ಏನಾದ್ರು ಯಾರಿಗಾದ್ರೂ ಏನಾದ್ರು ನಾವು ಮಾತಾಡಿದ್ರೆ ಅದನ್ನ ನೇರವಾಗಿ ನಮ್ಮನ್ನ ಕೇಳಿ. ನಾವು ಯಾರಿಗೂ ಕೂಡ ಮಾತನಾಡಬಾರ್ದು, ಮಾತನಾಡಲ್ಲ. ಎಲ್ರೂ ಕೂಡ ನಾವು ಅಣ್ಣ ತಮ್ಮದಿರ ತರನೇ ನಾವು ಅನ್ಕೊಂಡಿದ್ದೇವೆ. ದಯವಿಟ್ಟು ಎಲ್ರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ನಿಮ್ ಜೊತೆಗಿರ್ತೀವಿ. ಎಲ್ಲ ನಮ್ದು ಒಂದೇ ಕುಟುಂಬ ಅಂತ ಅನ್ಕೊಂಡು ಎಲ್ರು ಅಣ್ಣ ತಮ್ಮದಿರ ತರ ಹೋಗೋಣ ಅಂತ ನಾನು ಬಯಸ್ತೇನೆ. ದಯವಿಟ್ಟು ಒಬ್ರೊಬ್ರಲ್ಲಿ ಯಾರಿಗೂ ಕಾಂಟ್ರಿವರ್ಸಿಗಳು ಬೇಡ. ನಾವೆಲ್ಲರೂ ಒಂದಾದ್ರೆ ಏನನ್ ಬೇಕಾದ್ರೂ ಜಯಿಸ್ಬೋದು. ಹಾಗೆ ಯಾರು ಹೇಳ್ತಿದ್ರು, ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲ ಒಗ್ಗಟ್ಟಾಗೋದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಹ ಒಂದು ಅಣ್ಣ ತಮ್ಮದಿರು
ಸ್ನೇಹಿತರುಗಳು ಎಲ್ಲರನ್ನು ಹೆಸರುಗಳು ಹೇಳಕ್ ಹೋದ್ರೆ ತುಂಬಾ ಎಲ್ರು ಕೂಡ ಘಟ್ಟಾನುಘಟಿಗಳೇನೆ. ಲೋಕೇಶ್ ಅಣ್ಣನವರೇ ಅಧ್ಯಕ್ಷರು, ಇವತ್ತು ಅವರೇನೆ ಇವತ್ತು ಏರವಳ್ಳಿ ಸೇರೋದು ಮತ್ತೆ ಚೆನ್ನಾಗಿ ನಡೀತಾರೆ. ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತವೆ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಇವತ್ತು ಎಲ್ರಿಗೂ ಆರೋಗ್ಯ ತಪಾಸಣೆಯಿಂದ ಎಲ್ರಿಗೂ ಆರೋಗ್ಯ ಸಿಗ್ಲಿ. ನಮ್ಮ ಕೈಲಾದಂತಹ ಎಲ್ಲ ಸಹಾಯಗಳನ್ನ ಎಲ್ರು ಸೇರಿ ಮಾಡ್ತೇವೆ. ಒಳ್ಳೇದಾಗ್ಲಿ. ಧನ್ಯವಾದ. ವಾರ್ಡ್ ನ GBA ಅಂತ ಹೇಳಿ ಏನು BBMP ಎಲೆಕ್ಷನ್ಸ್ ಇದೆ, ಅದಕ್ಕೆ ಅಭ್ಯರ್ಥಿಯಾಗಿ ನಾವು ಆಕಾಂಕ್ಷಿಯಾಗಿದ್ದೀರಿ. ಇಲ್ಲಿನ ಒಗ್ಗಟ್ಟು ಇದು ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಕೆಲಸ ಮಾಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಏರವಳ್ಳಿ ವಾರ್ಡ್ ಅಂತ ಹೇಳಿದ್ರೇನೆ ಒಂದು ಸ್ತ್ರೀ ಶಕ್ತಿ ತರ ಕಾಣಿಸ್ತಾ ಇದೆ ನನಗೆ. ಎಲ್ಲಾ ಮಹಿಳೆಯರು ಒಂದ್ ಏನೇ ಕಾರ್ಯಕ್ರಮ ಆಗ್ಲಿ ನಾವೆಲ್ಲ ನಿಮ್ ಹಿಂದೆ ನಿಂತಿದ್ದೀರಿ ಅಂತ ಹೇಳಿ ಬೆನ್ನೆಲುಬಾಗಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕ್ಷೇತ್ರಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಯಾವುದೇ ರೀತಿ ಕುಂದುಕೊರತೆಗಳು ಎಷ್ಟೇ ಟೈಮ್ ಅಂತ ಏನಿಲ್ಲ, ಯಾವುದೇ ಟೈಮಲ್ಲಿ ಬಂದ್ರು ನಾವು ಸದಾ ನಿಮ್ಮ ಏಳಿಗೆಗೆ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ಭಾಗದ ಜನಪ್ರಿಯ ಶಾಸಕರು ಆದಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಇವತ್ತು ಬೃಹತ್ ಆರೋಗ್ಯ ಶಿಬಿರವನ್ನು ನಮ್ಮ ಏರವಳ್ಳಿ ವಾರ್ಡ್ 14ರಲ್ಲಿ ನಮ್ಮ ಎಲ್ಲ ಮುಖಂಡರುಗಳ ವತಿಯಿಂದ ಇವತ್ತು ಇಲ್ಲಿ ಏರ್ಪಡಿಸಿದ್ದ. ಬಹಳ ವಿಜೃಂಭಣೆಯಿಂದ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಈ ಭಾಗದ ಎಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಬಂದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಒಂದು ಕಣ್ಣಿನ ಚಿಕಿತ್ಸೆ ಆಗ್ಬೋದು, ಹೃದಯ ಚಿಕಿತ್ಸೆ ಆಗ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ECG ಆಗಿರ್ಬೋದು, ಮೂಳೆ ತಜ್ಞರಾಗಿರ್ಬೋದು, ENT ಆಗಿರ್ಬೋದು, ನಮ್ಮ ಗ್ಲೋಬಲ್ ಸಂಜೀವಿನಿ ಹಾಸ್ಪಿಟ್ಲು, ಸ್ಪರ್ಶ ಹಾಸ್ಪಿಟ್ಲು, ವಿಜಯನಗರ ರಕ್ತದಾನ ಶಿಬಿರದ ಇಷ್ಟೋ ಜನನು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋದಿಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸೋಮಶೇಖರ್ ಗೌಡರ ಒಂದು ಸಹಕಾರದಿಂದ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾ ಇದೀವಿ. ಅದೇ ರೀತಿ ಈ ಭಾಗದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಇವತ್ತು BJP JDS ಅನ್ನು ತೊರೆದು ನಮ್ಮ ಸೋಮಶೇಖರ್ ಗೌಡರದ ಕೆಲಸ ಕಾರ್ಯಗಳನ್ನು ಮೆಚ್ಚಿ, ಅವರ ಒಂದು ಮನೋಭಾವನೆಗಳನ್ನು ಮೆಚ್ಚಿ, ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲಾ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಯಾರೇ ಬಂದ್ರು ಆಫೀಸಲ್ಲಿ ಅವ್ರಿಗೆ ಅವ್ರದ್ದು ಕುಂದುಕೊರತೆಗಳನ್ನು ವಿಚಾರಿಸಿ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ. ಅದಕ್ಕೆ ಅವರ ಒಂದು ಗುಣವನ್ನು ನೋಡಿ ಈ ಭಾಗದ ಎಲ್ಲ ನಮ್ಮ JDS BJP ಮುಖಂಡರುಗಳು ಬಂದು ಇವತ್ತು ಸೇರ್ಪಡೆಯಾಗಿದ್ದಾರೆ. ಹಿಂದೆ ನಾನು ಒಂದು ಮೀಡಿಯಾ ನೋಡಿದೆ, BJP ಅಧ್ಯಕ್ಷ ಆದಂತನು ಏರವಳ್ಳಿ ವಾರ್ಡ್ ಪೂರ BJP ಮಯ, ಕಾಂಗ್ರೆಸ್ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದ. ಇವತ್ತು ಬಂದು ಈ ಕಾರ್ಯಕ್ರಮನ ಇಲ್ಲ ಸೇರ್ಪಡೆ ಆಗಿರೋದನ್ನ ತಾವು ದಯವಿಟ್ಟು ನೋಡಿ. ಒಂದು BJP ಇದೆಯಾ ಇಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ಮನ್ಕೊಂಡ್ರೆ ನಾನು ಅವ್ರಿಗೆ ಇನ್ನೂ ಅದಕ್ಕೇನು ವಿರುದ್ಧವಾಗಿ ನಾವು ಸಂಘಟನೆ ಮಾಡ್ಬೇಕು, ಅದನ್ನ ನಮ್ಮೆಲ್ಲ ಮುಖಂಡರುಗಳಿಂದ ನಾನು ಸಂಘಟನೆ ಮಾಡ್ತೀನಿ ಈ ಭಾಗದಲ್ಲಿ ಅಂತ ಹೇಳಿ ನಮ್ಮ GB ಆಕಾಂಕ್ಷಿಯಾದ ನಮ್ಮ ಶೋಭಾ ಶ್ರೀನಿವಾಸರು ಸಹ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಸಹಕರಿಸಿದ್ದಾರೆ. ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷ ಆದ ಸುಮಾ ಜನಾರ್ದನ್ ಅವರು ಹಾಗೂ ನಮ್ಮ ಶ್ರೀಧರ್ ಅವರು ಸಹ ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಮಹಿಳಾ ಮುಖಂಡರುಗಳು ಇಲ್ಲಿ ಹೆಸರು ಹೇಳಕ್ ಹೋದ್ರೆ ಜಾಸ್ತಿ ಉದ್ದ ಇದೆ, 1 2 3 4 1 2 3 5 1 2 3 ಹಿಂಗೆಲ್ಲ ಇದ್ದಾರೆ. ನಮ್ಮ ಸುಮಾರು ಜನಗಳು ನಮ್ಮ ನಾಗರಹೊಳೆ ಆಗ್ಬೋದು, ನಮ್ಮ CD ರಾಮಣ್ಣವರು ಹೊಸದಾಗಿ ಇಷ್ಟು ದಿವಸ ನಮ್ಮ ಜೊತೆನೇ ಇದ್ರು, ಕಾರಣಾಂತರದಿಂದ ಸ್ವಲ್ಪ ಅವ್ರು ಹುಷಾರಿಲ್ಲ ಮನೇಲಿದ್ರೆ ಈಗ ಅವರು ಸಹ ನಮ್ಮ ಜೊತೆ ಬಂದು ನಮ್ಮ ಬೆನ್ನೆಲುಬಾಗಿ ಅವರು ಸಹ ನಿಂತಿದ್ದಾರೆ. ಅವರ ತಂಡಗಳನ್ನು ಸಹ ನಮ್ಮ ಜೊತೆ ಕರ್ಕೊಂಡ್ಬಂದು ಇವತ್ತು ನಮ್ಮ ವೆಂಕಟೇಶಣ್ಣ ಆಗ್ಬೋದು, ನಮ್ಮ ಸೀನಪ್ಪ ಆಗ್ಬೋದು, ಮಂಜು ಆಗ್ಬೋದು, ನಮ್ಮ ನಿಖಿಲ್ ಆಗ್ಬೋದು, ನಮ್ಮ ಗಂಗರಾಜು ಎಲ್ಲರೂ ಸಹ ನಾಗರಹೊಳೆ ಮಾರುತಿ ನಗರ ಎಲ್ಲ ನಮ್ಮ KSRTC ಲೋಕಿ ಆಗ್ಬೋದು, ನಮ್ಮ ಕಾಂತಿ ಚಿಕ್ಕಣ್ಣ ಎಲ್ಲರೂ SIRಗೂ ಸಹ ವಿಘ್ನೇಶ್ವರದ ನಮ್ಮೆಲ್ಲ ಮುಖಂಡರುಗಳು ನಮ್ಮ ಪೆಂಗ ಮಂಜರ್ ಆಗ್ಬೋದು ಅವರು ಸಹ ಬಂದಿದ್ರು. ಇಲ್ಲಿ ಕಾಣ್ತಾ ಇಲ್ಲ, ಅವ್ರಿಗೂ ಸಹ ಒಂದು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಆಮೇಲೆ ನಮ್ಮ ಕೇಬಲ್ ಮಂಜಣ್ಣ, ಶಶಿ, ನಮ್ಮ ಅನಂತರಾಮ್ ಇವರೆಲ್ಲಾನು ಸಹ ನಮ್ಮ ಈರುಳ್ಳಿ ಸುರೇಶ್ ಅಣ್ಣ ನನ್ನ ಭಾಗದಲ್ಲಿ ನಾನು ಇವತ್ತು ಎಲ್ಲರನ್ನು ಕರ್ಕೊಂಬಂದು ಸೇರಿಸ್ತೀನಿ ಅಂತ ಮಾತು ಕೊಟ್ಟರೆ ಅದೇ ತರ ಅವರು ಸಹ ಇಲ್ಲಿ ಸೇರಿಸಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಸಾಹೇಬ್ರು ಹೇಳ್ದಂಗೆ ನಾನು ಎಲ್ಲರನ್ನು ಒಗ್ಗೂಡಿಸಿ ಕರ್ಕೊಂಡು ಹೋಗ್ತೀನಿ, ಯಾವುದೇ ಒಂದು ಭೇದ ಭಾವ ಇಲ್ದಂಗೆ. ಏನೋ ಒಂದು ಸಣ್ಣ ಪುಟ್ಟ ರೇಗ್ಬೋದು, ಯಾಕಂದ್ರೆ ಇಲ್ಲಿ ಕ್ರೋಡ್ ಆಗಿತ್ತು ಜನಸಂಖ್ಯೆ. ನಾನು ನಮ್ಮ ಲೀಡರ್ಗಳನ್ನೆಲ್ಲ ದಯವಿಟ್ಟು ಹಿಂದಕ್ಕೆ ಹೋಗಿ ಸ್ಟೇಜ್ ಮೇಲೆ ಯಾರು ಇರಬೇಡಿ ಅಂತ ಕೇಳಿದ್ದೀನಿ.
ಅದಕ್ಕೂ ಸಹ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಇವತ್ತು ನಮ್ಮ ಜೊತೆ ನೂರಾರು ಜನ JDS ನ ಬಿಜೆಪಿ ತೊರೆದು ಬಂದಿದ್ರು, ಅವ್ರಿಗೆ ನಾವು ಜಾಗ ಮಾಡ್ಕೊಟ್ಟಿಲ್ಲ ಅಂದ್ರೆ ಏನಪ್ಪ ನಾವು ಅಲ್ಲಿ ಹೋದ್ರೆ ಹೀಗೆ ಹಿಂಗೆ ಮುಂದೆ ನಮ್ಗೆ ಹೆಂಗೆ ಅವ್ರು ಕಾಣ್ತಾರೋ ಅಂತ ಹೇಳಿ ಇಮ್ಮಿಡ್ತಾರೆ ಅಂತ ಹೇಳಿ ನಮ್ಮ ಎಲ್ಲಾ ಲೀಡರ್ಗಳಿಗೂ ಸಹ ನಾನು ಹಿಂದೆ ಹೋಗಿ ಅಂತ ಕೇಳಿರೋದ್ರಿಂದ ಅದನ್ನ ಅವ್ರಿಗೂ ನಾನು ಸಹ ಕ್ಷಮೆ ಕೇಳ್ತೀನಿ. ಇವಾಗ ನಮ್ಮ ಸೋಮಶೇಖರ್ ಹೇಳ್ರು ಮುಂದೆ ಶ್ರೀಮಂತ ಕಾರ್ಯಕ್ರಮ ಆಗ್ಬೋದು, ಹೆಣ್ಮಕ್ಳು ಆಟೋ ಡ್ರೈವರ್ಗೆ ಮತ್ತು ಕ್ಯಾಬ್ಗಳಿಗೆ ಪ್ರೋತ್ಸಾಹ ಧನ ಆಗ್ಬೋದು, ಇದೆಲ್ಲಾನು ಸಹ ಅವ್ರು ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಏನು ನಾನು ವಾರ್ಡ್ ಅಧ್ಯಕ್ಷ ಆದ್ಮೇಲೆ ಏರವಳ್ಳಿ ಪೈಪ್ಲೈನ್ ರಸ್ತೆಗೆ ಸಾಹೇಬರು ತಾನು ಹೇಳಿದ್ರು, ಅದು ನನ್ನ 12 ವರ್ಷದ ಕನಸಾಗಿತ್ತು. ಅದನ್ನ ಈ ನನ್ನ ಅಧ್ಯಕ್ಷ ಆಗಿ 15 ದಿವಸಕ್ಕೆ ಅದೊಂದು ಫಂಡ್ ಹಾಕಿ ಇವತ್ತು ಅದು ನಮ್ಮ ಈ ಭಾಗಕ್ಕೆ ಎಲ್ಲೂ ಪಾರ್ಕ್ ಇರಲಿಲ್ಲ. ನಮ್ಮ ಏನು ವಿಘ್ನೇಶ್ ನಮ್ಮ ವಾರ್ಡ್ ಏರವಳ್ಳಿ ವಾರ್ಡಲ್ಲಿ ಎಲ್ಲೋ ನಮಗೆ ಓಡಾಡೋದಕ್ಕೆ ಪಾರ್ಕ್ ಇರಲಿಲ್ಲ. ಅದರಿಂದ ಅದೊಂದು ಪಾರ್ಕ್ ಸುಸಜ್ಜಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ನಾವು ವಾಕ್ ಮಾಡ್ಬೇಕಾದ್ರೆ ಕೆರೆಯಲ್ಲಿ ಒಂದು ಶೌಚಾಲಯ ಕೂಡ ಇರಲಿಲ್ಲ. ಅದನ್ನು ಸಹ ನಮ್ಮ ಸೋಮಶೇಖರ್ ಗೌಡ್ರು ನಾನು ಕೇಳಿದಾಗ ಈಜಿ ಅಂತ ಒಂದು ಇವ್ರಿಗೆ ಕೊಟ್ಟು ಅದು ಸಹ ಇನ್ನೇನು ಒಂದು 2-3 ದಿವಸದಲ್ಲಿ ಅದು ಸಹ ಉದ್ಘಾಟನೆ ಆಗ್ತದೆ. ಆಂಜನೇಯನ ದೇವಸ್ಥಾನದಲ್ಲಿ ಮುಂದೆಗಡೆ ರಥಬೀದಿಯ ಕಾಂಕ್ರೀಟ್ ಅನ್ನು ಸಹ ಮಾಡಿಕೊಟ್ಟಿದ್ದಾರೆ. SC ಕಾಲೋನಿಗೆ ಕಾಂಕ್ರೀಟ್ ಮಾಡಿಕೊಟ್ಟಿದ್ದಾರೆ. ನಾಗರಹೊಳೆ ಸರ್ಕಲ್ ಇಂದ ಸಿಂಡಿಕೇಟ್ ಲೇಔಟ್ ಅಂದ್ರಳ್ಳಿ ಮೇನ್ ರೋಡ್ ವರೆಗೂ ಡಾಂಬರೀಕರಣ ಮಾಡಿದ್ದಾರೆ. ಆಮೇಲೆ ಮಾದೇಶ್ವರ ವೈಟ್ ಟಾಪಿಂಗ್ ಆಗಿದೆ, ಅದು ಸುಮಾರು ಈಗ 50 ಕೋಟಿಲಿ. ಆಮೇಲೆ ಪೈಪ್ ಲೈನ್ ರೋಡ್ ಸಹ ಮಾಡ್ಕೊಟ್ಟಿದ್ದಾರೆ. LED ಲೈಟ್ ಇವತ್ತು ನಾವು ವಿಜಯನಗರಕ್ಕೆ ಹೋದ್ರೆ ಏನ್ ಲೈಟ್ ಇದೆ ಅದೇ ರೀತಿ ನಮ್ಮ ವಾರ್ಡಲ್ಲೂ ಸಹ ಲೈಟ್ಗಳು ಹಾಕೊಟ್ಟಿದ್ದಾರೆ. ಮೋರಿ ಕ್ಲೀನ್ ಆಗ್ಬೋದು. ವೆಂಕಟೇಶನ್ ಹೇಳ್ರು ವಿಘ್ನೇಶ್ವರ ಟಾರು ಅದು ಸಹ ಎಸ್ಟಿಮೇಟ್ ಆಗಿದೆ. ಸ್ಯಾನಿಟರಿ ಕಾವೇರಿ ನೀರು ಹೆಚ್ಚಿನ ಹಾಗೆ ಈ ಬೇಸಿಗೆ ಬಂತು ಅಂದ್ರೆ ಸುಮಾರು 1,500-2,000 ಕೊಟ್ಟು ಒಂದು ಟ್ಯಾಂಕ್ ನೀರು ಹೊಡಿಸ್ತಿದ್ದ. ಇವತ್ತು ಎಲ್ಲೂ ಟ್ಯಾಂಕ್ಗಳು ಮಾಯ ಆಗಿದೆ. ಯಾಕೆಂದ್ರೆ ಕಾವೇರಿ ನೀರು ನಮ್ಮ ಸಾಹೇಬರು ಎಷ್ಟು ಜವಾಬ್ದಾರಿ ತಗೊಂಡು ಮುಚ್ಚೋತಿಯಿಂದ ನೀರನ್ನು ಈ ಭಾಗಕ್ಕೆ ತಂದು ಅವರು ಕಾವೇರಿ ಪುತ್ರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಅದರಿಂದ ನಾನು ಎಲ್ಲರಿಗೂ ಸಹಕರಿಸಿದ್ಕೆ ನನ್ನ ಜೊತೆಯಲ್ಲಿರುವ ಎಲ್ಲ ಮುಖಂಡರುಗಳಿಗೂ ನಮ್ಮ ಏರವಳ್ಳಿ ವಾರ್ಡಿನ ಸಮಸ್ತ ಬಂಧುಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಜೊತೆಯಲ್ಲಿ ನಮ್ಮ ಶ್ರೀನಿವಾಸರವರು ಇನ್ನೂ ಹೆಚ್ಚಿನ ರೀತಿಯ ಒಂದು ಸಪೋರ್ಟ್ ಮಾಡಿದ್ರೆ ನಾವೆಲ್ಲರೂ ಅವ್ರಿಗೆ ಸೇರಿ ನಾವು ಇಲ್ಲಿಂದ ಜೈಬೇರಿ ಬಾರಿಸೋದಕ್ಕೆ ನಾವು ಯಾರು ಹಿಂದೆ ಬಿಟ್ಟಲ್ಲ. ಇವತ್ತೇನು ಇಲ್ಲಿ ಸೇರ್ಪಡೆ ಮಾಡಿದ್ವಿ ಇದ್ರ 3 ವರ್ಷ ನಾವು ಇನ್ನೂ ಸಂಘಟನೆ ಮಾಡ್ತೀವಿ. ಅವರು ನಮ್ಗೆ ಸಹಕರಿಸಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ನಮ್ಮ ಜೊತೆ ಅವರು ಸಹ ಇದ್ದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಇದೊಂದು ಬಿಜೆಪಿ ಎಚ್ಚರಿಕೆ ಗಂಟೆ, JDS ಆಗ್ಬೋದು ಬಿಜೆಪಿಗೆ ಆಗ್ಬೋದು. ಹಿಂದೆ ನಾನು 15ರಲ್ಲಿ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಇಲ್ಲಿಂದ ನಾನು ಕಳ್ಸ್ಬೇಕಾದ್ರೆ ಅವತ್ತು ಶ್ರಮ ಏನು ಅಂತ ನಮ್ಮೆಲ್ಲಾ ಲೀಡರ್ಗಳಿಗೂ ಗೊತ್ತು. ಆಶ್ವಾಸನೆ ಕೊಟ್ಟೋದ್ರು. ಆ ಆಶ್ವಾಸನೆ ಏನು ನಾವು ಕೊಡೋದಿಲ್ಲ. ಈ ಸತಿ ಗೆಲ್ಸಿ ಅವ್ರನ್ನ ಹೆಂಗೆ ನಾವ್ ಇಲ್ಲಿ ಗೆಲ್ಸಿದ್ವೋ ಅದೇ ತರ ಶೋಭಾ ಶ್ರೀನಿವಾಸ್ನು ಸಹ ನಾವು ಗೆಲ್ಸ್ತೀವಿ ಅಂತ ಹೇಳಿ ಅವತ್ತು ನಾನು ತಾಂಡಾಗಿದ್ದ ಒಂದು ರಥಯಾತ್ರೆಯನ್ನು ನೋಡಿ ಬಿಜೆಪಿ ಮುಖಂಡರುಗಳು ಅವತ್ತೇ ನಾವು ಸೋತ ಅಂತ ತಿಳ್ಕೊಂಡ್ರು. ನಾವು ಅಂಜನಗರದಲ್ಲಿ ಒಂದು ರಥ ತರ ಹೋದ್ವಲ್ಲ ಒಂದು ರ್ಯಾಲಿ, ಆ ರ್ಯಾಲಿಗೆ ಅವರೆಲ್ಲ ಹಿಮ್ಮೆಟ್ಟಿ ನಮ್ಮ ಸೈನ್ಯವನ್ನು ನೋಡಿ ಬಗ್ಗು ಹೋಗಿದ್ದಾರೆ. ಅದೇ ತರ ನಮ್ಮ ಸೋಮಶೇಖರ್ ಗೌಡ್ರು ಪಡೆ ಏನು ಹಿಂದೆ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನವ್ವ ಇವರೆಲ್ಲ ಒಂದು ಪಡೆ ಕಟ್ಕೊಂಡು ಒಂದು ಸೈನ್ಯವನ್ನು ಹಿಮ್ಮೆಟ್ಟಿದ್ರು. ಅದೇ ತರ ನನ್ನ ಒಂದು ಮಹಿಳಾ ಸೈನ್ಯ ನನ್ನ ಜೊತೆ ಇದೆ. ಅದೇ ತರ ನಮ್ಮ ಮುಖಂಡರುಗಳು ಸಹ ನನ್ನ ಜೊತೆ ಇದ್ದಾರೆ. ನಾನು ಯಾವುದೇ ರೀತಿ ಬಗ್ಗದ್ದು ಇಲ್ಲ, ಜಗ್ಗದ್ದು ಇಲ್ಲ. 1 ಗಂಟೆ ರಾತ್ರಿ ಆಗಲಿ 2 ಗಂಟೆ ಆಗಲಿ ಕಾರ್ಯಕರ್ತರು ಕರೆದ್ರೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿ ನಾನು ಏನಾದ್ರೂ ಬೇಜಾರು ಮಾಡಿರೋ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಸ್.ಟಿ. ಸೋಮಶೇಖರ್ ಗೌಡ್ರಿಗೆ, ಎಸ್.ಟಿ. ಸೋಮಶೇಖರ್ ಗೌಡ್ರಿಗೆ, ಎಸ್.ಟಿ. ಸೋಮಶೇಖರ್ ಗೌಡ್ರಿಗೆ.